ಸಾಕಾಗಿತ್ತು ಗೈಸ್. ಮತ್ತೆ ಲಾಸ್ಟ್ ಸುದೀಪ್ ಎಂಟ್ರಿ ಕೊಟ್ಟರು, ಅದಂತೂ ಸಾಕಾಗಿತ್ತು ಗೈಸ್. ಮತ್ತೆ ಇನ್ನು ಫೈನಲ್ ಒಂದು ಟೆಸ್ಟ್ ಕೊಟ್ಟಿದ್ದಾರೆ KD 2ಗೆ, ಅದಂತೂ ಬೆಂಕಿ ಇದೆ. ಅದು ನೀವು ನೋಡಲೇಬೇಕು. ನೀವು ಮೂವಿ ನೋಡೋದವ್ರಿಗೆಲ್ಲ ಗೊತ್ತಾಗುತ್ತೆ ಏನು ಟೆಸ್ಟ್ ಅಂತ. ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಗೈಸ್. ನಾನು ಇವತ್ತು ಮೂವಿಗೆ ಹೋಗ್ತಿದ್ದೀನಿ. ಯಾವುದು ಅಂದರೆ ಮೈಕಲ್ ಒಂದು ರಿಲೀಸ್ ಆಗಿದೆ, ಮತ್ತು KD ಒಂದು ರಿಲೀಸ್ ಆಗಿದೆ. ಫಸ್ಟ್ ನಾವು ಕನ್ನಡ ಮೂವಿಗೆ ಪ್ರಿಫರೆನ್ಸ್ ಕೊಡೋಣ ಅಂತ ಮೈಕಲ್ ಅದು KD ಮೂವಿಗೆ ಹೋಗ್ತಿದ್ದೀನಿ. ಮತ್ತೆ ಹೋಗೋಣ ಮೈಕಲ್ ಮೂವಿಗೆ. ಸದ್ಯಕ್ಕೆ KD ಮೂವಿಗೆ ಹೋಗ್ತಿದ್ದೀನಿ. ಬಸ್ ಏನು ಬಿಸಿಲಿದೆ ಗೈಸ್. ಮೊನ್ನೆ ತಾನೇ ಮಳೆ ಬಿತ್ತು, ಹೆವಿ ಮಳೆ ಬಿದ್ದೈತೆ. ಇವತ್ತು ನೋಡಿದ್ರೆ ಹೆವಿ ಬಿಸಿಲು ಹೊಡಿತೈತೆ ಅಲ್ಲ. ಈ ಟ್ರಾಫಿಕ್ಕಲ್ಲಿ ಈ ಬಿಸಿಲಲ್ಲಿ ಓಡಿಸ್ಕೊಂಡು ಹೋದ್ರೆ ಗಾಡಿ ಅಷ್ಟಾಗಿ ವೇಸ್ಟ್ ಆಗ್ಬಿಡ್ತೀನಿ ಗೈಸ್. ಬೆಂಗಳೂರಲ್ಲಿ ಸಿಕ್ಕಾಪಟ್ಟ ಟ್ರಾಫಿಕ್ ಗೈಸ್. ಟ್ರಾಫಿಕಲ್ಲಿ ಹೋಗ್ಬೇಕಂದ್ರೆ ಅಷ್ಟೇ, ಬೆಂಗಳೂರು ಅಂದ್ರೂ ಟ್ರಾಫಿಕ್ಕು ಗೈಸ್. ಜಸ್ಟ್ ಇವಾಗ ಬಂದಿದ್ದೀನಿ. ಅಲ್ಲಿ ಥಿಯೇಟ್ರ್ ಇದೆ, ಅಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಿದೆ, ಅಲ್ಲಿಂದ ಸುತ್ತಾಕೊಂಡು ಹೋಗ್ಬೇಕು. ಅದಕ್ಕೆ ನಾನು ಗಾಡಿ ಇಲ್ಲ ಪಾರ್ಕ್ ಮಾಡಿದ್ದೀನಿ. ಪಾರ್ಕ್ ಮಾಡಿ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ಅಲ್ಲಿಗೆ. ಇಲ್ಲ ಥಿಯೇಟ್ರ್ ತೊಗೊಳ್ಳೋಣ ಫಸ್ಟ್. ಇನ್ನು ಎಷ್ಟೊಂದು ಜನ ಇದ್ದಾರೆ ನೋಡಿ ಗೈಸ್. ಇಲ್ಲಿ ಟಿಕೆಟ್ ಆಲ್ರೆಡಿ ಬುಕ್ ಆಗಿದೆ. ಡೇಟ್ ತೋರಿಸ್ಬಿಟ್ಟು ಹೋಗೋದು ಅನ್ಸುತ್ತೆ. ಕಡೆ ನೋಡೋಣ. ಅಲ್ಲಿ ಹೋಗ್ಬಿಟ್ಟು ನೋಡಿ ಇದೇನಂತ ಗೊತ್ತಿಲ್ಲ ಗೈಸ್. ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಗೈಸ್. ಥಿಯೇಟ್ರಿಗೆ ಇವತ್ತು ಬೇಗ ಬರಬಾರ್ದು ಗೈಸ್. ಆ್ಯಡ್ ಮೇಲೆ ಆ್ಯಡ್ ಸಾಯಿಸ್ತಾ ಇರ್ತಾರೆ ನೋಡಿ. ಆ್ಯಡ್ ಮೇಲೆ ಆ್ಯಡ್ ಸಾಯಿಸ್ತಾರೆ. ಹಂಗೆ ಸ್ವಲ್ಪ ಲೇಟ್ ಆಗಂದ್ರೆ ಬರಬೇಕಿತ್ತು. ಸಾಕಾಗಿದೆ ಜಸ್ಟ್ ಇವಾಗ ಇಂಟರ್ವ್ಯೂ ಮುಗಿದಿದೆ. ಲಾಚ ಬಂದವರು ಸಾಕಾಗಿತ್ತು ಗೈಸ್. ಮತ್ತೆ ಲಾಸ್ಟ್ ಸುದೀಪ್ ಎಂಟ್ರಿ ಕೊಟ್ಟರು, ಅದಂತೂ ಸಾಕಾಗಿತ್ತು ಗೈಸ್. ಮತ್ತೆ ಇನ್ನು ಫೈನಲ್ ಒಂದು ಟೆಸ್ಟ್ ಕೊಟ್ಟಿದ್ದಾರೆ KD 2ಗೆ, ಅದಂತೂ ಬೆಂಕಿ ಇದೆ. ಅದು ನೀವು ನೋಡಲೇಬೇಕು. ನೀವು ಮೂವಿ ನೋಡೋದವ್ರಿಗೆಲ್ಲ ಗೊತ್ತಾಗುತ್ತೆ ಏನು ಟೆಸ್ಟ್ ಅಂತ. ಸರಿ ಗೈಸ್, ಇವಾಗ ಕಾಫಿ ಇಲ್ಲದೆ ಊಟ ಮಾಡೋಕೆ ಹೋಗೋಣ. ಊಟ ತಿನ್ನಿಲ್ಲ, ತಿನ್ನಕ್ಕೆ ಹೋಗ್ಬೇಕು. ಸರಿ ಗೈಸ್. ಇನ್ನೊಂದು ಏನು ಗೊತ್ತಾ, ಮೊನ್ನೆ ಮಳೆ ಬಿದ್ದಿರೋದಕ್ಕೆ ಫುಲ್ ಯಾವ ರೋಡಲ್ಲಿ ಅಂದರೆ ಆ ರೋಡಲ್ಲಿ ಮರಗಳೆಲ್ಲ ಬಿದ್ದೋಗ್ಬಿಟ್ಟಿದೆ ನೋಡಿ. ಅಲ್ಲೊಂದು ಎಲ್ಲೋ ಬಿದ್ದಿದೆ. ಫುಲ್ ರೋಡೆಲ್ಲ ಬ್ಲಾಕ್ ಆಗಿಬಿಟ್ಟಿದೆ ಗೈಸ್. ಫುಲ್ ರೋಡೆಲ್ಲ ಬ್ಲಾಕ್ ಆಗಿಬಿಟ್ಟಿದೆ. ಸಖತ್ತಾಗಿ ಬಿದ್ದಿದೆ ಮಳೆ. ಸರಿ ಗೈಸ್, ಹೋಗೋಣ ಇವಾಗ ಊಟ ಮಾಡೋದಕ್ಕೆ. ಗೈಸ್ ಜಸ್ಟ್ ಇವಾಗ ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ರೂಮ್ ಕಡೆಗೆ. ಊಟ ಮಾತ್ರ ಸಾಕಾಗಿತ್ತು ಗೈಸ್. ಯಾವಾಗ ಇಲ್ಲಿಗೆ ಬರೋದು ನಾನು ಊಟ ಮಾಡೋದಕ್ಕೆ. ಇಲ್ಲೇ ಬಂದು ತಿನ್ಕೊತೀನಿ. ಊಟ ರೂಮಲ್ಲಿ ಚೆನ್ನಾಗಿಲ್ಲ ಅಂದರೆ, ಮತ್ತು ಯಾವಾಗಾದ್ರೂ ಅಡುಗೆ ಮಾಡಿಲ್ಲ ಅಂದರೆ ಇಲ್ಲೇ ಬಂದು ತಿನ್ಕೊತಾ ಇರ್ತೀನಿ ಗೈಸ್. ಸರಿ ಗೈಸ್, ಹೋಗೋಣ ಇವಾಗ ರೂಮ್ ಕಡೆಗೆ. ಗೈಸ್ ಬರಬೇಕಾದ್ರೆ ಫುಲ್ ಬಿಸಿಲು ಅನಿಸ್ತಿತ್ತು, ಅದಕ್ಕೆ ಜ್ಯೂಸ್ ಕುಡಿಯೋಣ ಅಂತ ಜ್ಯೂಸ್ ಅಂಗಡಿ ಬಂದಿದ್ದೀನಿ. ಮೊಸಂಬಿ ಜ್ಯೂಸ್ ಕುಡಿತಿದ್ದೀನಿ ಗೈಸ್. ಗೈಸ್ ಜ್ಯೂಸ್ ಕುಡ್ಕೊಂಡು ಹಂಗೆ ಒಂದು ವಾಟರ್ ಬಾಟ್ಲ್ ಇಸ್ಕೊಂಡಿದ್ದೀನಿ, ಕೋಲ್ಡ್ ವಾಟರ್ ಬಾಟ್ಲು. ಫುಲ್ ನನಗೆ ಈಜ್ ಜಾಸ್ತಿ ಆಗ್ಬಿಡುತ್ತೆ ಗೈಸ್. ಕುಡ್ದಿನ ಅಂದರೆ ಕೋಲ್ಡು ಬೇಗ ಬಿಸಿಲು ಫುಲ್ಲು, ಅದಕ್ಕೆ ಸ್ವಲ್ಪ ಕೋಲ್ಡ್ ವಾಟರ್ ಇಸ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಗೈಸ್, ಯಶವಂತು ನಾನು ಬಂದಿದ್ದ ತಕ್ಷಣ ಏನೋ ಮಾಡ್ತಾವನೆ. ಫುಲ್ ಪ್ರೋಗ್ರಾಮರ್ ಆಗ್ಬಿಟ್ಟವನು ಗೈಸ್. ಗಾಯ್ಸ್ ಇವತ್ತು ಜಿಮ್ಗೆ ಹೋಗ್ಬೇಕಂತ ಡಿಸೈಡ್ ಮಾಡಿದ್ದೀನಿ ಗಾಯ್ಸ್. ನಾನು ಒಂದು 3-4 ಜಿಮ್ ಹತ್ರ ಪೇ ಮಾಡಿ ಕಾಸು ಒಂದು ತಿಂಗಳು ಹೋಗ್ತೀನಿ, ಮತ್ತೆ ನಿಂತೋಗ್ತಿದ್ದೀನಿ. ಈ ಜಿಮ್ಮಲ್ಲೂ ಪೇ ಮಾಡಿದ್ದೀನಿ, ಒಂದು ತಿಂಗಳು ಹೋಗಿದ್ದೀನಿ, ಒಂದು ತಿಂಗಳು ನಿಂತೋಗ್ಬಿಟ್ಟಿದ್ದೀನಿ. ಇನ್ನೂ ಒಂದು ತಿಂಗಳಿದೆ ಗೈಸ್. ಈ ತಿಂಗಳಾದ್ರೂ ಕನ್ಸಿಸ್ಟೆನ್ಸಿಯಾಗಿ ಫುಲ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀನಿ. ಅದು ನೋಡಿದ್ರೆ ಅವ್ನು ನಗ್ತಾವನೆ, ಇವನು ಹೋಗ್ತಾನೆ ಅವನು ಅಂತ ಗೈಸ್. ಒಂದು ತಿಂಗಳು ಹೋಗ್ಬಿಟ್ಟು ಮಾತಾಡ್ತೀನಿ ಗೈಸ್ ಅವನ ಹತ್ರ. ಪಕ್ಕ ಒಂದು ತಿಂಗಳು ಹೋಗ್ತೀನಿ. ನೋಡಿ ಅಣ್ಣ ಫುಲ್ಲು VTU ಡೈರಿ ಎಂಟ್ರಿ ಮಾಡ್ತಾನೆ, ಇಂಟರ್ನ್ಶಿಪ್ ಡೈರಿ ಗೈಸ್. VTU ಇಂಟರ್ನ್ಶಿಪ್ ಬಂದಿದ ತಕ್ಷಣ ಒಂದು ನೆನಪಾಯಿತು, ಅದರಷ್ಟು ವರ್ಸ್ಟ್ ಇನ್ನೇನು ಇಲ್ಲ ಗೈಸ್. ಮುಂಚೆನೇ ಚೆನ್ನಾಗಿತ್ತು ಎಲ್ಲ. ನಮ್ಮ ಇಯರಲ್ಲೇ ಚೇಂಜ್ ಮಾಡ್ತಾರೆ ಗೈಸ್ ಬಂದ್ಬಿಟ್ಟು. ಹೋದ ವರ್ಷ ಹೆಂಗಿತ್ತು ಅಂದರೆ ನೀವೇ ಇಂಟರ್ನ್ಶಿಪ್ ಫೈಂಡ್ ಮಾಡ್ಕೊಳ್ಳಿ, ಯಾವುದಾದ್ರು ಕಂಪ್ನಿಗೆ ಹೋಗಿ ಇಂಟರ್ನ್ಶಿಪ್ ಮಾಡ್ಕೊಂಬರ್ರಿ ಅನ್ನೋ ಥರ ಇತ್ತು. ಈ ವರ್ಷ ಏನು ಮಾಡಿದ್ದಾರೆ ಅಂದರೆ ಅವರೇ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡಿ, ಅವರೇ ಒಂದು ಕಂಪ್ನಿಗಳನ್ನೆಲ್ಲ ರಿಜಿಸ್ಟರ್ ಮಾಡಿಸಿ ಅದ್ರ ಕೆಳಗಡೆ ಇಂಟರ್ನ್ಶಿಪ್ ಮಾಡಬೇಕು ಅಂತ ಹೇಳೋರೆ. ಆ ಕಂಪ್ನಿಗಳು ಎಂತಾಗಿದ್ದಾವೆ ಅಂದರೆ ಅವ್ರು ಏನು ಮಾಡ್ತವ್ರು, ನಾವೇನು ಮಾಡ್ತಿದೀವೋ ಅನ್ನೋದು ಏನೂ ಅರ್ಥ ಆಗ್ತಿಲ್ಲ. ಯಾವನೋ ಡೈರಿ ಕಳಿಸ್ತಾರೆ, ಇಂಟರ್ನ್ಶಿಪ್ ಡೈರಿ, ಅದನ್ನು ಫಿಲ್ ಮಾಡ್ಕೊಂಡಿರ್ತೀವಿ ನಾವು. ಮತ್ತೆ ಇವಾಗ ಪ್ರಾಜೆಕ್ಟ್ ಅಂತ ಕೊಟ್ಟವ್ರೆ. ಇವಾಗ May 9th ಲಾಸ್ಟ್ ವರ್ಕಿಂಗ್ ಡೇ ಆಯ್ತಾ. ಇವ್ರು ನೋಡಿದ್ರೆ ಇವಾಗ ಪ್ರಾಜೆಕ್ಟ್ ಕೊಟ್ಟವ್ರೆ. ಇನ್ನು ಕರೆಕ್ಟಾಗಿ 8 ದಿನ ಇದೆ. 8 ದಿನದಲ್ಲಿ ನಾವು ಪ್ರಾಜೆಕ್ಟ್ ಮಾಡ್ಬೇಕಾ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನಮಗೆ ಆಯ್ತಾ. ಲಾಸ್ಟ್ 8 days ಅಲ್ಲಿ ಅವ್ರು ಪ್ರಾಜೆಕ್ಟ್ ಕೊಟ್ಟವ್ರೆ ಹೆಂಗೆ. ಮತ್ತೆ ಇವ್ರು ನೋಡಿದ್ರೆ 90 days ಮೈಂಡ್ ಕರೆಕ್ಟಾಗಿ ಇರಬೇಕು ಅಂತಿದ್ದಾರೆ. ನಾವು ಇಂಟರ್ನ್ಶಿಪ್ ಡೈರಿ ಎಂಟ್ರಿ ಮಾಡ್ತಿದ್ರೆ ಒಂದು 60 ದಿನ ಬರ್ತಿದೆ. ಇನ್ನು 30 ದಿನ ಎಲ್ಲಿ ಹೋಗೋಣ ನಾವು, ಏನು ಮಾಡೋದು ಹೇಳಿ ನೀವೇ. ಈ ಥರ ಇಂಟರ್ನ್ಶಿಪ್ಪು, ಈ ಥರ VTU ಮ್ಯಾನೇಜ್ಮೆಂಟು ಎಲ್ಲೋ ನೋಡಿಲ್ಲ ಗೈಸ್. ಹ್ಯಾಟ್ಸ್ ಆಫ್ ಟು ಯು VTU ಮ್ಯಾನೇಜ್ಮೆಂಟ್, ಹ್ಯಾಟ್ಸ್ ಆಫ್ ಟು ಯು. ಇಂಟರ್ನ್ಶಿಪ್ ಅಂತ ಒಂದು ಮಾಡಿಸ್ತವ್ರೆ, ನಾವು ಅದು ಮಾಡ್ತಿದ್ದೀವಿ. ಮಾಡೋಣ, ಗೋ ವಿತ್ ದ ಫ್ಲೋ ಅಷ್ಟೇ. ಕೊನೆಗೂ ಕಾಲೇಜ್ ಮುಗೀತಿದೆ. ಇನ್ನೆಷ್ಟು 9ನೇ ತಾರೀಕು, ಆಲ್ಮೋಸ್ಟ್ 8 days. ಆಮೇಲೆ ಎಕ್ಸಾಮ್ಸ್ ಬರ್ತದೆ. ಬರೆದು
ಕೆಲಸ ಹೆಂಗೋ ಸಿಗ್ತಿಲ್ಲ, ಏನೋ ಮಾಡೋಣ. ಸರಿ ಗೈಸ್, ಇವಾಗ ಸ್ವಲ್ಪ ಹೊತ್ತು ಒಂದು 5 ಗಂಟೆ ಆಗಿದೆ, ಹೋಗೋಣ ಜಿಮ್ಗೆ. ಒಂದು ಅವರ್ ಮಲ್ಗಿ ಚೆನ್ನಾಗಿ ತಿನ್ಕೊಂಬಂದಿದ್ದೀನಿ ಆಯಿತಾ. ಜಿಮ್ಗೆ ಹೋಗಿ ಫುಲ್ ವರ್ಕೌಟ್ ಮಾಡ್ಬರೋಣ, ಮತ್ತು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಣ. ನೆಕ್ಸ್ಟ್ ಇವತ್ತು ಫಸ್ಟ್ ಡೇ ಗೈಸ್, ಮೇ ಫಸ್ಟಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಕರೆಕ್ಟಾಗಿ ಒಂದು ತಿಂಗಳಿದೆ ಅಷ್ಟೇ ಗೈಸ್, ಹೋಗೋಣ ಗೈಸ್. ಇವಾಗ ಜಿಮ್ಗೆ ಹೊರಡ್ತಾ ಇದ್ದೀನಿ. ಇಲ್ಲಿ ನೋಡಿದ್ರೆ ಮಳೆ ಬರೋ ಥರ ಕಾಣ್ತಿದೆ, ಫುಲ್ಲು ಮಳೆ ಬರ್ತಿದೆ ಗೈಸ್. ಆದರೂ ಜಿಮ್ಗೆ ಹೋಗಲೇಬೇಕು, ಒಪ್ಕೊಂಡಿದ್ದೀನಲ್ಲ ಕನ್ಸಿಸ್ಟೆನ್ಸಿಯಾಗಿ. ಫುಲ್ಲು ಒಂದು ತಿಂಗಳು ಹೋಗ್ತೀನಿ ಅಂತ ಇರೋದೇ, ಒಂದು ತಿಂಗಳಿಂದ ಜಿಮ್ಮು ಮೆಂಬರ್ಶಿಪ್ಪು. ಮತ್ತೆ ನೋಡೋಣ, ಫಸ್ಟ್ ಒಂದು ತಿಂಗಳು ಹೋಗೋಣ, ಮತ್ತೆ ಜಿಮ್ ಮೆಂಬರ್ಶಿಪ್ ತಗೊಳೋದಿಲ್ಲ ಅಂತ ನೋಡೋಣ. ಒಂದು ತಿಂಗಳು ಹೋಗೋಣ. ಓಟ್ಸ್ ಎಲ್ಲ ತಂದಿಟ್ಟು ಒಂದು ತಿಂಗಳ ಮೇಲಾಗಿದೆ, ಅದು ನಿನ್ನೆ ಯೂಸ್ ಮಾಡಿಲ್ಲ, ಅದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಇವಾಗ ಜಿಮ್ಮಿಗೆ ಹೋಗೋಣ ಗೈಸ್. ಮೂವಿ ನೋಡ್ತಿರ್ಬೇಕಾದ್ರೆ ಒಂದು ಅನಿಸ್ತಾನೆ, ಅದು ಸಾಂಗೇ ಒಂದು ತೆಗೆದುಬಿಟ್ಟಿದ್ದಾರೆ ಗೈಸ್. ಮೂವಿ ನೋಡಿದ ಬಂದ್ಮೇಲೆ ಗೊತ್ತಾಯ್ತು ನನಗೆ. ಅದರಲ್ಲಿ ಸರ್ಸೆ ಇನ್ನ ಸರಿಗೆ ಸರ್ಸೆ ಅಂತ ಒಂದು ಸಾಂಗ್ ಇದೆಯಲ್ಲ, ಅದನ್ನು ತೆಗೆದುಬಿಟ್ಟಿದ್ದಾರೆ ಗೈಸ್, ಮೂವಿಯಲ್ಲೂ ಇಲ್ಲ. ಯಶವಂತ್ ನನ್ನ ಜಿಮ್ಗೆ ಹೋದ್ ಬಂದಮೇಲೆ ಊಟ ಮಾಡಿರ್ತಾನೆ, ಬಂದಿದ ತಕ್ಷಣ ತಿನ್ಕೊಳ್ಳೋಣ. ಫುಲ್ ಟೆನ್ಷನ್, ನಮ್ಗೆ ಟೆನ್ಷನ್ ಇಲ್ಲ, ಊಟ ಮಾಡಿರ್ತಾನೆ, ಆರಾಮಾಗಿ ತಿನ್ಕೊಳ್ಳೋಣ. ಇವಾಗ ಹೋಗ್ಬಿಟ್ಟು ಜಿಮ್ಗೆ ಹೋಗಿ ಬಂದ್ಬಿಟ್ಟು ಫುಲ್ಲು ಸಿಡ್ತಿದೆ ಗೈಸ್, ಫುಲ್ಲು ಸರಿಯಾಗಿ ಚಚ್ಚುತ್ತೆ ಅನ್ಸುತ್ತೆ ಮಳೆ ಗೈಸ್. ಮೊನ್ನೆ ಸರಿಯಾಗಿ ಬಿದ್ದಿದೆ ಮಳೆ ಸರಿದಿದೆ ಗೈಸ್ ಮೊನ್ನೆ ಮಳೆ. ನೋಡಿ ಹೆಂಗಿದೆ ಅಂತ ನೋಡಿ, ಫುಲ್ ನೀವೇ ಫುಲ್ಲು ಅಷ್ಟೇ ಗೈಸ್. ಇವತ್ತು ಸರಿಯಾಗಿ ಚಚ್ಚುತ್ತೆ ಮಳೆ ಎಲ್ಲ ಫುಲ್ಲು, ನೋಡಿ ಯಾವ ಥರ ಇದೆ ಅಂತ. ಆದರೂ ವೆದರ್ ಸಕ್ಕತ್ತಾಗಿದೆ ಗೈಸ್. ನಂಗೆ ಈ ಥರ ವೆದರ್ ಇದ್ರೆ ಫುಲ್ ಹೆವಿ ಇಷ್ಟ ಆಗುತ್ತೆ. ಈ ಕಡೆ ಮಳೆನೂ ಇರಬಾರ್ದು, ಈ ಕಡೆ ಬಿಸಿಲು ಇರಬಾರ್ದು ಅಲ್ವಾ ಗೈಸ್. ನಿಮ್ಗೆ ಯಾವ ಥರ ವೆದರ್ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ, ನೋಡೋಣ. ಸರಿ ಗೈಸ್, ಇವಾಗ ಹೊರಡೋಣ. ಜಿಮ್ಗೆ ಟೈಮ್ ಆಯಿತು, ಗಾಡಿ ಕಿತ್ತಗೊಂಡಿಲ್ಲ, ಅದೊಂದು ಹೋಗೋಣ. ಸರಿ ಗೈಸ್, ಹೋಗೋಣ ಜಿಮ್ಗೆ. ಯಶವಂತ್ ಅಡುಗೆ ಮಾಡಿರೋ ಇಡು, ಏನದು? ಹಾಂ ಗೈಸ್, ಅದು ಬಿದ್ದೋಗ್ಬಿಟ್ಟಿದೆ, ಎತ್ತಿಡಲಿ. ಸರಿ ಬಾಯ್ ಯಶವಂತ್. ಸರಿ ಗೈಸ್, ಹೊರಡೋಣ ಇವಾಗ ಜಿಮ್ಗೆ. 1-2 ಅವರು ಜಿಮ್ ಮಾಡ್ಕೊಂಬರೋಣ. ಜಿಮ್ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ನಿಮಗೆ ಗೈಸ್. ಜಸ್ಟ್ ಇವಾಗ ಜಿಮ್ ಹತ್ರ ಬಂದಿದ್ದೀನಿ. ಇದೇ ನಮ್ಮ ಜಿಮ್ಮು ನೋಡಿ, ಇದೇ ನಮ್ಮ ಜಿಮ್. ಹೊರಗಡೆ ಹೋಗೋಣ ಇವಾಗ. ಇಲ್ಲಿ ನೋಡಿ ಗೈಸ್, ಹನುಮಾನ್. ಯಾವಾಗಾದರೂ ಸರಿ ನಾನು ಇಲ್ಲಿ ಹೋಗೋವಾಗ ಒಂದು ನಮಸ್ಕಾರ ಹಾಕಿ ಹೋಗ್ತೀನಿ, ಬರೋವಾಗ ಒಂದು ನಮಸ್ಕಾರ ಹಾಕ್ತಾನೆ. ಈ ಥರ ಮಾಡಿ ಬಾಡಿ ಮಾಡಬೇಕು ಅಂತ ಒಂದು ಇನ್ಸ್ಪಿರೇಷನ್ ಗೈಸ್, ಯಾರೇ ಆಗಲಿ. ಅದಕ್ಕೆ ಎಲ್ಲ ಜಿಮ್ಮಲ್ಲೂ ಹನುಮಾನ್ದು ಫೋಟೋ ಇಲ್ಲ, ಪಿಕ್ಚರ್ ಇರುತ್ತೆ. ಅದೀಗ ಜಿಮ್ ಮುಗಿಸ್ಕೊಂಡು ಸಿಗ್ತೀನಿ. ಗೈಸ್, ನಾನು ಜಿಮ್ ಮುಗಿಸ್ಕೊಂಬರೋಷ್ಟರಲ್ಲಿ ಮಳೆ ಬಿದ್ದೋಗ್ಬಿಟ್ಟಿದೆ ಗೈಸ್. ನೋಡಿ ಯಾವ ರೇಂಜಿಗೆ ಮಳೆ ಬಿದ್ದಿದೆ ಅಂತ. ನನ್ನ ಗಾಡಿ ಎಲ್ಲ ಫುಲ್ ವಾಶ್ ಆಗಿಬಿಟ್ಟಿದೆ, ವಾಶ್ ಮಾಡಿಸ್ಬೇಕಂತಿದ್ದೆ, ಆಲ್ರೆಡಿ ಮಳೆನೇ ವಾಶ್ ಮಾಡಿಬಿಟ್ಟಿದೆ. ಸರಿ ಗೈಸ್, ಹೋಗೋಣ. ಇದೆಲ್ಲ ಕ್ಲೀನ್ ಮಾಡಬೇಕು, ಅದು ಬಟ್ಟೆ ಬೇರೆ ಇಲ್ಲ, ಪರವಾಗಿಲ್ಲ, ಕೈಯೆಲ್ಲ ಕ್ಲೀನ್ ಮಾಡೋದು ರೈತದೆ. ಹೇಗಿದ್ರು ಮನೆಗೆ ಹೋಗ್ತೀನಲ್ಲ ಇವಾಗ ರೂಮ್ಗೆ. ಗೈಸ್, ಹಂಗೆ ಬಾಳೆಹಣ್ಣಿಲ್ಲ, ಸ್ವಲ್ಪ ಬಾಳೆಹಣ್ಣು ತಗೊಂಡೋಗ್ಬೇಕು. ಓಡಿಸಿದೆ ಗೈಸ್. ಜಿಮ್ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಬೈಕಲ್ಲಿ ಆ ಗಾಳಿ ಬರುತ್ತಲ್ಲ, ಅದಂತೂ ಸಖತ್ ಫೀಲ್ ಗೈಸ್. ಸರಿ, ಬಾಳೆಹಣ್ಣು ತಗೊಂಡು ಹೋಗೋಣ ಗೈಸ್. ಇಲ್ಲಿ ಅಣ್ಣ ಬಾಳೆಹಣ್ಣು ಕೊಡಿ, 1 kg. ಎಷ್ಟು kg ಕೊಡಿ ಅಣ್ಣ, 1 kg ತಗೊಂಡು ಹೋಗೋಣ ಗೈಸ್. ಮಳೆ ನೋಡಿ ಗೈಸ್ ಹೆಂಗೆ ಬಿದ್ದಿದೆ ಅಂತ, ಈ ರೇಂಜಿಗೆ ಮಳೆ ಬಿದ್ದಿದೆ. ಮೊನ್ನೆ ಹಂಗೆ ಮಳೆ ಬಿದ್ದು ಫುಲ್ ಮರ ಗಿಡ ಎಲ್ಲ ಬಿದ್ದೋಗ್ಬಿಟ್ಟಿದೆ. ಇವತ್ತು ಏನೇನು ಮರ ಗಿಡಗಳೆಲ್ಲ ಎಲ್ಲಿ ಬಿದ್ದೋಗಿದೆ ಅಂತ ಗೊತ್ತಿಲ್ಲ, ಆ ರೇಂಜಿಗೆ ಮಳೆ ಬಿದ್ದಿದೆ. ಸರಿ ಗೈಸ್, ಫಸ್ಟ್ ರೂಮ್ ಹತ್ರ ಹೋಗೋಣ ಗೈಸ್. ಹಂಗೆ ರೂಮ್ಗೆ ಹೋಗ್ತಾ ಒಂದು ಕಾಫಿ ಕುಡ್ಕೊಂಡು ಹೋಗೋಣ ಅಂತ ನಿಂತಿದ್ದೀನಿ ಗೈಸ್. ಇಲ್ಲಿ ಮಳೆ ಬಿದ್ದಿದೆಯಲ್ಲ, ಕಾಫಿ ಕುಡಿದ್ಬಿಟ್ರೆ ಸಖತ್ ಖುಷಿ ಆಗ್ಬಿಡುತ್ತೆ ನನಗೆ, ಅದಕ್ಕೆ ಕಾಫಿ ಕುಡಿತಿದ್ದೀನಿ. ಕಾಫಿ ಕುಡ್ಕೊಂಡು ರೂಮ್ ಹತ್ರ ಹೋಗೋಣ. ಅವ್ನು ಯಶವಂತ ಅಡುಗೆ ಮಾಡಿದಾನ ಇಲ್ವಾ ಅಂತ ಗೊತ್ತಿಲ್ಲ. ಅವ್ನು ಮಾಡಿದರೆ ತಿನ್ನಬೇಕು, ಇಲ್ಲಾಂದರೆ ಹೋಗಿ ಮಾಡ್ಕೊಂಡು ತಿನ್ನಬೇಕು ಅಷ್ಟೇ. ಸರಿ ಗೈಸ್, ಇವಾಗ ಫಸ್ಟ್ ಕಾಫಿ ಕುಡಿಯೋಣ. ಗೈಸ್, ಎಷ್ಟು ಇವಾಗ ರೂಮ್ ಹತ್ರ ಬಂದಿದ್ದೀನಿ ಗೈಸ್. ಈ ಸ್ಟೆಪ್ಸ್ ಹತ್ತಿದ್ದೀನಲ್ಲ, ನನಗೊಂದು ಅನಿಸ್ತಿತ್ತು, ಈ ಕಾರ್ಡಿಯೋ ಮಾಡೋಕ್ಕಿನ್ನ ಸ್ಕಿಪ್ ಮಾಡ್ಕೊಂಬಂದ್ಬಿಟ್ರೆ ಬೆಸ್ಟ್ ಗೈಸ್. ಯಾಕೆಂದರೆ ನಮ್ಮ ರೂಮ್ ಕೆಳಗಡೆಯಿಂದ ಮೇಲೆ ಹತ್ಕೊಂಬಂದ್ಬಿಟ್ರೆ ಅಲ್ಲೇ ಕಾರ್ಡಿಯೋ ಹೋಗ್ಬಿಡುತ್ತೆ ಅಲ್ವಾ, ಬೆಸ್ಟು. ನೋಡಿ ಗೈಸ್, ಹೆಂಗೆ ನೋಡ್ಕೊಂಡು ಏನು ಮಾಡ್ತಾನೆ ನೋಡೋಣ. ಇಲ್ಲಿ ನೋಡಿ ಗೈಸ್, ಹೆಂಗೆ ಕೂತಾನಂತ. ಮಾಡ್ದೇನ ಅಡುಗೆ ಗೈಸ್? ಅಡುಗೆ ಮಾಡ್ಬಿಟ್ಟವನು ಗೈಸ್. ನೋಡಿ ಗೈಸ್, ಏನು ಮಾಡೋಣ ಅಂತ. ಏನೋ ಇದು ಟೊಮೆಟೊ ಗೊಜ್ಜಾ ಗೈಸ್? ಏನೋ ಇದು ಈರುಳ್ಳಿ ಪುಲ್ಸು ಅಂತೆ, ನಂಗೂ ಗೊತ್ತಿಲ್ಲ.
ಹೊಸದಾಗಿ ಏನೋ ಕಂಡಿಡ್ದವ ನಾನು. ನೋಡೋಣ ಇಲ್ಲಿ ಏನ್ ಮಾಡೋಣ. ಅನ್ನ ತಿನ್ಬಿಟ್ಟೆ ಅಷ್ಟು ಬೇಗ ನಾನು ಬರೋಕಿನ ಮುಂಚೆ. ಗೈಸ್ ಮಧ್ಯಾಹ್ನ ಮಾಡಿರೋ ಅನ್ನ ಗೈಸ್, ಅಂತ ತಿಂದಿಲ್ಲ ಪಾಪ. ಗೈಸ್ ನಿಮ್ಗೊಂದು ಹೇಳ್ಬೇಕಿತ್ತು. ಆವಾಗಲೇ ಜಸ್ಟ್ ಒಂದು ರೀಲ್ ನೋಡಿದೆ. ಅದ್ರಲ್ಲಿ ಏನಂದ್ರೆ ರೀಲು ಮತ್ತೆ ಸ್ವಲ್ಪ ಜನ ಫೋಟೋಸ್ ಹಾಕ್ಬಿಟ್ಟು ಸ್ಟೋರಿಗೆ ಹಾಕಿದ್ರು. ಏನು ಗೊತ್ತಾ, ಅವ್ರು ಚಿಕ್ಕ ವಯಸ್ಸಿನ ಫೋಟೋ ಒಂದು ಹಾಕ್ಬಿಟ್ಟು ಮತ್ತೆ ಅವ್ರು ದೊಡ್ಡ ವಯಸ್ಸಿನ ಫೋಟೋ ಹಾಕ್ಬಿಟ್ಟು ಪ್ರಾಂಪ್ಟ್ ಕೊಟ್ಬಿಟ್ಟು ChatGPTಗೆ ಅವು ಚಿಕ್ಕ ವಯಸ್ಸಿನಿಂದ ಇವಾಗಿರೋರು ಈ ಏಜಲ್ಲಿ ಇರೋರು ಅವ್ರನ್ನ ನೋಡ್ತಿರೋ ಥರ, ಅಂದರೆ ಅವಾಗಿಂದ ಇವಾಗ ಹೆಂಗಿದೆ, ಹೆಂಗೆ ಚೇಂಜ್ ಆಗಿದೆ ಅಂತ ಹಾಕ್ತಿದ್ರು. ನಾನು ಒಂದು ನೋಡ್ಬಿಟ್ಟು ಒಂಥರ ನೋಡಿದೆ, ನನಗೂ ಅನಿಸ್ತಿತ್ತು ಬರೀ ಒಂಥರ ಬೇಜಾರಾಗೋಯ್ತು ಈ ಥರ ನೋಡಿದ್ರೆ ರೀಲ್ಸು ಮತ್ತು ಫೋಟೋಸ್ ನೋಡಿದಾಗಲ್ಲ. ಹೌದಲ್ವಾ, ಅವಾಗ ಚಿಕ್ಕ ವಯಸ್ಸಲ್ಲಿ ಏನೂ ಗೊತ್ತಾಗ್ತಿಲ್ಲ, ಒಂದೊಂದು ಕಷ್ಟ ಅಂದರೆ ಗೊತ್ತಾಗ್ತಿಲ್ಲ, ಒಂದು ನೋವು ಅಂದರೆ ಗೊತ್ತಾಗ್ತಿಲ್ಲ, ಏನಂದ್ರೂ ಗೊತ್ತಾಗ್ತಿಲ್ಲ ನಮಗೆ. ನಮ್ಮ ಪಾಟಿಗೆ ನಾವು ಇರ್ತಿದ್ವು, ಬೆಳಿಗ್ಗೆ ಇದ್ವಿ, ಹೋಗಿ ಆಡಕ್ಕೆ ಹೋದ್ವಾ, ಸ್ಕೂಲಿಗೆ ಹೋದ್ವಾ, ಊಟ ತಿಂದ್ವಾ, ಅಮ್ಮಾಯಿಂದ ಸುತ್ತಾಡಿದ್ವಾ, ಅಷ್ಟೇ ಗೈಸ್ ಗೊತ್ತಾಗ್ತಿದ್ದು. ಜೀವನದಲ್ಲಿ ಏನಂದ್ರೂ ಏನೂ ಗೊತ್ತಾಗ್ತಿಲ್ಲ, ಲೈಫ್ ಅಂದರೆ ಏನಂತನೂ ಗೊತ್ತಾಗ್ತಿಲ್ಲ ನಮಗೆ. ಆದರೆ ಇವಾಗ ನೋಡಿ, ಒಂದು ಟೆನ್ಷನ್ ಅಲ್ಲ ಗೈಸ್, ಎಷ್ಟೊಂದು ಟೆನ್ಷನ್ಸ್ ಇರುತ್ತೆ, ಒಬ್ಬೊಬ್ರಿಗೆ ಒಂದೊಂದು ಪ್ರಾಬ್ಲಮ್ಸು. ಅದೇನೋ ಒಂಥರ ಬೇಜಾರಾಗೋಯ್ತು ಗೈಸ್ ನನಗೆ ಅದು ನೋಡಿದಾಗೆಲ್ಲ. ನನ್ನ ಕೈಲೂ ಆದರೆ ನಾನು ಟ್ರೈ ಮಾಡ್ತೀನಿ ಗೈಸ್, ಒಂದು ರೀಲ್ ಮಾಡೋಕ್ಕೋದಕ್ಕೆ. ನನ್ನ ಫೋಟೋಸ್ ಹುಡುಕಬೇಕು, ಚಿಕ್ಕ ವಯಸ್ಸಿನ ಫೋಟೋಸ್ ಕಮ್ಮಿ ಗೈಸ್, ನನ್ನ ಹತ್ರ ಇಲ್ಲವೇ ಇಲ್ಲ. ಎಲ್ಲಾದರೂ ಇದ್ದರೆ ನಮ್ಮ ಅಮ್ಮನ ಕೇಳ್ಬಿಟ್ಟು ಹಾಕ್ತೀನಿ. ಆದರೂ ಗೈಸ್ ಅದು ನೋಡಿದಾಗೆಲ್ಲ ಒಂಥರ ಬೇಜಾರಾಗುತ್ತೆ ನನಗೂ. ಅವಾಗ ಎಷ್ಟು ಆರಾಮಾಗಿದ್ವಿ, ಇವಾಗ ನೋಡಿದ್ರೆ ಸಾವಿರ ಟೆನ್ಷನ್ಸ್ ಗೈಸ್. ನನಗಂತಲ್ಲ, ಎಲ್ರಿಗೂ ಅಷ್ಟೇ. ಸರಿ ಗೈಸ್, ಇವಾಗ ಅಡುಗೆ ಮಾಡಿದ್ದಾನೆ ಯಶವಂತು. ನೀನು ಮ್ಯಾಚ್ ನೋಡ್ಕೊಂಡು ಸ್ವಲ್ಪ ಕೆಲಸ ಇದೆ ಇಂಟರ್ನ್ಶಿಪ್ದು, ಮಾಡಿ ಮುಗಿಸಿ ಮಲ್ಗೋದೆ ಸ್ವಲ್ಪ ಮ್ಯಾಚ್ ನೋಡ್ಕೊಂಡು. ಸರಿ ಗೈಸ್, ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಗೈಸ್ ನಾನು ಹೇಳಿದ್ದೀನಲ್ಲ, ಪಕ್ಕ ನಾನು ಮಾಡೇ ಮಾಡ್ತೀನಿ. ಡೈಲಿ ಜಿಮ್ಗೆ ಹೋಗ್ತೀನಿ. ನೀವು ಅಷ್ಟೇ ಗೈಸ್, ಕನ್ಸಿಸ್ಟೆನ್ಸಾಗಿ ಜಿಮ್ಗೆ ಹೋಗಿ. ಜಿಮ್ ಅಂತಲ್ಲ ಗೈಸ್, ಏನೇ ಕೆಲಸ ಮಾಡಿದ್ರು ಕನ್ಸಿಸ್ಟೆನ್ಸಿಯಾಗಿ ಮಾಡಬೇಕು ಅಷ್ಟೇ, ಆಯಿತಾ? ನಾನು ಮಾಡ್ತೀನಿ ಗೈಸ್, ನಾನು ಚಾಲೆಂಜ್ ತೊಗೊಂಡಿದ್ದೀನಿ, ಮಾಡಲೇಬೇಕು ಅಂತ ಮಾಡೇ ಮಾಡ್ತೀನಿ ಅಷ್ಟೇ ಗೈಸ್. ವೀಡಿಯೋಸು ಅಷ್ಟೇ, ವೀಕ್ಲಿ 2 ವೀಡಿಯೋಸ್ ಅಪೋಸ್ಟ್ ಮಾಡಲೇಬೇಕು ಅಂತ ಚಾಲೆಂಜ್ ತೊಗೊಂಡಿದ್ದೀನಿ. ವೀಕ್ಲಿ 2 ವೀಡಿಯೋಸ್ ಬಂದೇ ಬರುತ್ತೆ, ಏನೇ ಪ್ರಾಬ್ಲಮ್ ಆಗಲಿ ಏನೇ ಆಗಲಿ ಪೋಸ್ಟ್ ಮಾಡೇ ಮಾಡ್ತೀನಿ ಗೈಸ್. ಮತ್ತು ಕ್ವಾಲಿಟಿ ವೆಯ್ಟ್ ಮಾಡ್ತೀರಿ ಗೈಸ್, ನನ್ನ ಕೈಲಿ ನಾನು ಆದಷ್ಟು ಟ್ರೈ ಮಾಡ್ತಿದ್ದೀನಿ ನಾನು ಕ್ವಾಲಿಟಿ ವೀಡಿಯೋಸ್ ಬರ್ಸೋದಕ್ಕೆ. ಅಂದರೆ ಕ್ಯಾಮ್ರಾ ಮಾಡ್ತೀನಿ ಗೈಸ್, ಪಕ್ಕ ಆ ಥರದಲ್ಲೇ ಮಾಡ್ತೀನಿ. ಸರಿ ಗೈಸ್, ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಗೈಸ್. ಇನ್ನೊಂದು ಮಳೆ ಬರ್ತಿದೆ ಗೈಸ್, ಇವಾಗ ಬೆಂಗಳೂರಲ್ಲಿ ಫುಲ್ ಹೆವಿ ಮಳೆ ಬರ್ತಿದೆ. 2 ದಿನ ಅವತ್ತೊಂದ್ಸರಿ ಮಳೆ ಬಿದ್ದಿದ್ದಕ್ಕೆ ಹೆವಿ ಮರ ಗಿಡ ಎಲ್ಲ ಅಂದರೆ ಎಲ್ಲಿ ಬಿದ್ದೋಗಿದೆ, ಆಟೋ ಮೇಲೆ, ಕಾರ್ ಮೇಲೆ, ಗಾಡಿಗಳ ಮೇಲೆ ಎಲ್ಲ ಕಡೆ ಬಿದ್ದಿದೆ. ಸೊ ಇವತ್ತು ಮಳೆ ಬಿದ್ದಿದೆ, ಅದಕ್ಕೆ ಗೈಸ್ ರಾತ್ರಿ ಹೊತ್ತು ಗಾಡಿಗಳು ಓಡಿಸಬೇಕಾದ್ರೆ ಮತ್ತು ಡೇಯಲ್ಲೂ ಅಷ್ಟೇ, ಜಾಸ್ತಿ ರಾತ್ರಿ ಹೊತ್ತೆ ಗೊತ್ತಾಗಲ್ಲ, ಡೇಯಲ್ಲಿದ್ದರೆ ಗೊತ್ತಾಗುತ್ತೆ ಎಲ್ಲಿನೇನಾಗಿದೆ ಎಲ್ಲ ಅಂತ. ನೈಟ್ ಹೊತ್ತು ಗೊತ್ತಾಗಲ್ಲ. ಗಾಡಿಗಳು ಕಾರುಗಳು ಎಲ್ಲ ಓಡಿಸ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಓಡಿಸಿ, ನಿಧಾನಕ್ಕೆ ಹೋಗಿ ಗೈಸ್. ಮೇನು ನಿಮಗೋಸ್ಕರ ಎಲ್ಲರೂ ವೆಯ್ಟ್ ಮಾಡ್ತಿರ್ತಾರೆ ಮನೇಲಿ. ನಿಮ್ಗೇನಾದರೂ ಆದರೆ ನಿಮ್ಗೇನು ಪ್ರಾಬ್ಲಮ್ ಇರಲ್ಲ ಗೈಸ್, ನೀವು ಒಂದ್ಸರಿ ಹೋಗ್ಬಿಡ್ತೀರಾ ಡೈರೆಕ್ಟು. ನನಗೂ ಅಷ್ಟೇ, ನನಗೇನಾದರೂ ಆದರೆ ನಾನು ಸತ್ತೋಗ್ಬಿಡ್ತೀನಿ, ನನಗೇನು ಪ್ರಾಬ್ಲಮ್ ಇಲ್ಲ. ಆದರೆ ನಿಮ್ಮನ್ನು ನಂಬ್ಕೊಂಡು ಇನ್ನೊಬ್ರು ಮನೇಲಿ ಇರ್ತಾರಲ್ಲ, ಅವ್ರಿಗೆ ನರ್ಕ ಗೈಸ್, ಆಯಿತಾ? ನಿಮ್ಗೇನು ಪ್ರಾಬ್ಲಮ್, ನೀವು ಆರಾಮಾಗಿ ಹೋಗ್ಬಿಡ್ತೀರಾ, ಆದರೆ ಅವ್ರಿಗೆ ನರ್ಕ. ಅದಕ್ಕೋಸ್ಕರನೇ ಗಾಡಿಯಲ್ಲಿ ನಿಧಾನಕ್ಕೆ ಹೋಗಿ, ಬೈಕಲ್ಲಿ ನಿಧಾನಕ್ಕೆ ಹೋಗಿ, ಸರಿ ಎರಡು ಒಂದೇ ಆಯಿತಾ? ಕಾರಲ್ಲಿ ನಿಧಾನಕ್ಕೆ ಹೋಗಿ, ಏನಂದ್ರಲ್ಲೂ ನಿಧಾನಕ್ಕೆ ಹೋಗಿ ಅಷ್ಟೇ. ನಾನು ಫಾಸ್ಟಾಗಿ ಓಡಿಸ್ತೀನಿ ಗಾಡಿ, ಆಯಿತಾ? ನಾನು ಫಾಸ್ಟಾಗಿ ಓಡಿಸ್ತೀನಿ. ನೈಟ್ ಹೊತ್ತು ಆದರೆ ನಾನು ನಿಧಾನಕ್ಕೆ ಓಡಿಸ್ತೀನಿ. ಮಳೆ ಬಿದ್ದರೆ ಇನ್ನೂ ನಿಧಾನಕ್ಕೆ ಓಡಿಸ್ತೀನಿ ಗಾಡಿ ನಾನು, ಆಯ್ತಾ ಗೈಸ್? ನಿಧಾನಕ್ಕೆ ಓಡಿಸಿ ಗಾಡಿನ ನಾನು ಓಡಿಸ್ತೀನಿ ನಿಧಾನಕ್ಕೆ. ಸರಿ ಗೈಸ್, ಇಷ್ಟು ಹೇಳೋದಕ್ಕೆ ಇಷ್ಟ ಆಗ್ಬಿಡ್ತೀನಿ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ. ಮತ್ತು ಮೂವಿ ಹೇಳಿದ್ನಲ್ಲ, ಒಬ್ಬೊಬ್ರಿಗೂ ಒಂದೊಂದು ಥರ ಇರುತ್ತೆ ಟೇಸ್ಟು. ಇವಾಗ ನಾನು ನಾರ್ಮಲಾಗಿ ಏನು ರಿವ್ಯೂಸ್ ನೋಡಲ್ಲ, ಏನು ನೋಡಲ್ಲ, ಟ್ರೈಲರ್ ನೋಡಲ್ಲ, ಏನು ನೋಡಲ್ಲ, ಹಂಗೆ ಹೋಗ್ಬಿಟ್ರೆ ಡೈರೆಕ್ಟು ನಿಮಗೆ ಏನು ಮೂವಿ ಚೆನ್ನಾಗಿದ್ರೆ ಚೆನ್ನಾಗಿರುತ್ತೆ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿರಲ್ಲ. ನಿಮ್ಮ ಒಪಿನಿಯನ್ ಅದು. ಇನ್ನೊಬ್ಬ ಬಂದ್ಬಿಟ್ಟು ಎಲ್ಲ ರಿವ್ಯೂಸ್ ಎಲ್ಲ ನೋಡ್ಕೊಂಡು ಬಂದ್ಬಿಟ್ಟು ಅಲ್ಲಿ ಅವನಿಗೆ ಮೂವಿ ಇಷ್ಟ ಇದೆ ಅಂತ ಒಂದು ಒಪಿನಿಯನ್ ಕ್ರಿಯೇಟ್ ಆಗಿಬಿಡುತ್ತೆ. ಅವ್ನು ಆ ಒಪಿನಿಯಲ್ಲಿ ಹೋಗ್ಬಿಟ್ಟು ಮೂವಿ ನೋಡಿದ್ರೆ ಅವ್ನಿಗೆ ಆಬ್ವಿಯಸ್ಲಿ ಅವ್ನಿಗೆ ಇಷ್ಟ ಆಗಲ್ಲ ಮೂವಿ, ಅಷ್ಟೇ ತಾನೆ? ಅದಕ್ಕೆ ಒಬ್ಬೊಬ್ರಿಗೆ ಒಂದೊಂದು ಪಾಯಿಂಟ್ ಆಫ್ ವ್ಯೂ ಇರುತ್ತೆ, ಒಬ್ಬೊಬ್ರಿಗೆ ಒಂದೊಂದು ಟೇಸ್ಟ್ ಇರುತ್ತೆ, ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ. ಅದಕ್ಕೆ ಹೇಳೋದು, ಮೂವೀಸ್ ರಿವ್ಯೂಸ್ ನೋಡ್ಕೊಂಡು ಹೋಗ್ಬೇಡ್ರಿ ಯಾವತ್ತಾಗಲಿ ಮೂವಿಗೆ. ನಿಮಗೆ ಟ್ರೈಲರ್ ನೋಡಿದ್ರಾ, ಸಾಂಗ್ಸ್ ಕೇಳಿದ್ರಾ, ಹೋಗ್ರಿ ಮೂವಿಗೆ ಡೈರೆಕ್ಟ್ ಹೋಗ್ಬಿಟ್ಟು ನಿಮ್ಗೆ ಫ್ಯಾಮಿಲಿ ಜೊತೆ ಹೋಗಿ ಕುತ್ಕೊಂಡು ನೋಡಿ. ಇಷ್ಟ ಆದರೆ ಖುಷಿಯಾಗಿ ಬನ್ನಿ, ಇಷ್ಟ ಆಗಿಲ್ಲ ಅಂದರೆ ಸುಮ್ಮನೆ ಸೈಲೆಂಟಾಗಿ ಬರಬೇಕು. ಅವ್ರಿಗೆ ನೀವು ಮನೆ ಹತ್ರ ಹೋಗ್ಬಿಟ್ಟು 100 ಜನಕ್ಕೆ ಮೂವಿ ಚೆನ್ನಾಗೇ ಇರಲಿಲ್ಲ, ವೇಸ್ಟು, ಕಾಸು ಕಟ್ಟಿ ವೇಸ್ಟು ಗೈಸ್. ನಿಮಗೆ ಇವಾಗ ನೀವು ಏನಾದರೂ ಒಂದು 20 ರೂಪಾಯಿ ತಗೊಂಡು 20 ರೂಪಾಯಿ ಖರ್ಚು ಮಾಡಿ ಏನಾದರೂ ಕೆಲಸ ಮಾಡಿರ್ತೀರಾ, ಅದು ನಿಮ್ಗೆ ಎಷ್ಟು ಕಷ್ಟ ಅಂತ ಗೊತ್ತಾಗಿರುತ್ತೆ. ಬೇರೆಯವ್ನು ಬಂದ್ಬಿಟ್ಟು ಏನಾಗಿದೆ, ಏನು ವೇಸ್ಟ್ ಅಂದರೆ ಅವ್ನಿಗೇನು ಗೊತ್ತಾಗಿರುತ್ತೆ ಗೈಸ್? ಅವ್ನು ಎಷ್ಟು ಕಷ್ಟ, ನೀನು ಕಾಸು ಖರ್ಚು ಮಾಡಿ ನಿಂಗೆ ಎಷ್ಟು ನೋವಾಗಿರುತ್ತೆ ಅಂತ ನಿಮ್ಗೆ ಗೊತ್ತು. ಅವ್ನು ಸುಮ್ಮನೆ ಬಂದ್ಬಿಟ್ಟು ಬಾಯಿ ಮಾತಲ್ಲಿದ್ರೆ ಅವ್ನಿಗೇನು ಗೊತ್ತಾಗಲ್ಲ. ಅದೇ ಹೇಳೋದು, ಅವ್ರು ಎಷ್ಟೋ ಕೋಟಿ ಖರ್ಚು ಮಾಡಿ ಫಿಲಿಮ್ ಎಲ್ಲ ಮಾಡಿರ್ತಾರೆ. ನೀವು ನೋಡಿದ್ರೆ ಬಂದ್ಬಿಟ್ಟು ಒಂದೇ ಮಾತಲ್ಲಿ ಮೂವಿ ಚೆನ್ನಾಗಿಲ್ಲ, ಏನು ಅದು ಸಾಂಗ್ಸ್ ಚೆನ್ನಾಗಿಲ್ಲ, ಸೀನ್ಸ್ ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ ಅಂತ ಹೇಳ್ತೀರಾ.
ಅವ್ರು ಕಷ್ಟ ಬಿದ್ದಿರ್ತಾರೆ ಗೈಸ್. ಅದಕ್ಕೆ ಮೂವಿ ನೋಡಿದ್ರ ಒಂದು ಫಿಲಿಮ್ ಬಂತ ಅವ್ರು ನೋಡಿದ್ರ ಸುಮ್ಮನೆ ಬಂದ್ಬೇಕು ಅಷ್ಟೇ. ಒಂದು 10 ಜನಕ್ಕೆ ಕೇಳೋದು ಅದು ಇದಲ್ಲ ಅಷ್ಟೇ. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತೇಳಿ, ಏನು ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿದೆ ಹೋಗಿ ನೋಡ್ಕೊಂಬರ್ರಿ, ನೀವು ಗೊತ್ತಾಗುತ್ತೆ ನಿಮ್ಗೆ ಹೆಂಗಿದೆ ಅಂತ ಆ ಥರ ಹೇಳಿ. ಆದರೆ KD ಮೂವಿ ಚೆನ್ನಾಗಿದೆ ಗೈಸ್. ನಿಮಗೆ ಲಾಸ್ಟಲ್ಲಿ ಒಂದು ಟ್ವಿಸ್ಟ್ ಇದೆ, ಆ ಟ್ವಿಸ್ಟ್ನ ನೀವು ಎಕ್ಸ್ಪೆಕ್ಟ್ ಮಾಡೋದೇ ಇಲ್ಲ, ಕಂಡುಹಿಡಿಯೋದಕ್ಕೆ ಆಗಲ್ಲ ನೀವು. ಸುದೀಪ್ ಸರ್ ಎಂಟ್ರಿ ಅಂತೂ ಸಾಕಾಗಿತ್ತು. KD ಪಾರ್ಟ್ 2ಗೆ ವೆಯ್ಟ್ ಮಾಡ್ತಿದ್ದೀನಿ ನಾನು. ನೋಡಿ ನೀವು ಮೂವಿ ನೋಡಿ, ಆ ಟ್ವಿಸ್ಟ್ ಏನಂತ ಗೊತ್ತಾಗುತ್ತೆ ನಿಮಗೆ. ಸರಿ ಗೈಸ್, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ವ್ಲಾಗು. ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ ಬಾಯ್.